ಯಲ್ಲಿ ಎಡಗಾಲಿಗೆ ಅಳವಡಿಸಲಾಗಿದ್ದ ರಾಡ್ ತೆಗೆಯಲು ಬಲಗಾಲಿಗೆ ಆಪರೇಷನ್ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಡಿಪಿ ಸಭೆಯಲ್ಲಿ ತಪ್ಪಿತಸ್ಥ ವೈದ್ಯನ ಬಗ್ಗೆ ಕಂದಾಯ ಸಚಿವರು ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಹೊಯ್ಸಳ ಸಭಾಂಗಣದಲ್ಲಿ ಇಂದು ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈ ಬಗ್ಗೆ ಶಾಸಕ ಸಿಮೆಂಟ್ ಮಂಜು ಅವರು ಪ್ರಸ್ತಾಪಿಸಿ, ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಇಂದು ಹೆಣ್ಣುಮಗಳು 2 ಕಾಲುಗಳಿಗೆ ಗಾಯ ಮಾಡಿಕೊಂಡು ಹಾಸಿಗೆ ಹಿಡಿದಿದ್ದಾರೆ. ಈ ರೀತಿಯ ಬೇಜವಾಬ್ದಾರಿ ಸರಿಯಲ್ಲ ಎಂದರು. ಇದಕ್ಕೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಪ್ರತಿಕ್ರಿಯಿಸಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ತನಿಖಾ ತಂಡ ರಚಿಸಿ ತನಿಖೆ ನಡೆಯುತ್ತಿದೆ. ವೈದ್ಯರ ಕಡೆಯಿಂದ ತಪ್ಪು ನಡೆದಿದ್ದರೆ ಅದನ್ನು ತಮ್ಮ ಬಳಿ ತಿಳಿಸಲಾಗುವುದು ಎಂದರು. ಸಚಿವ ಕೃಷ್ಣ ಬೈರೇಗೌಡ ಈ ಬಗ್ಗೆ ಮಾತನಾಡಿ, ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಈ ರೀತಿಯ ಕೆಲಸ ನಡೆದಿದ್ದರೆ ಅದು ತಪ್ಪನ್ನು ಯಾರೂ ಸರಿ ಎಂದು ವಾದಿಸಲಾಗುವುದಿಲ್ಲ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯುತ್ತೇನೆ. ಜಿಲ್ಲಾಧಿಕಾರಿಗಳು ಇದನ್ನು ಗಮನಿಸಬೇಕು ಎಂದು ಸೂಚನೆ ನೀಡಿದರು. ಅದಕ್ಕೆ ಅದರಿಂದ ಹೆಣ್ಮಗಳಿಗೆ ಏನು ತೊಂದರೆ ಆಗೋದ್ರಿಂದ ಹೇಗೆ ಕಾಪಾಡಬೇಕು ಅಂತ ಏನ್ ಮಾಡ್ತಾರೆ ಅನ್ನೋದು ಕ್ಲಾರಿಫಿಕೇಶನ್ ಜ್ಯೋತಿ ಅಂತ ಇಲ್ಲ ಸರ್, ಏನಂತಂದ್ರೆ ಲೆಫ್ಟ್ ಆಂಕಲ್ ಅದು 2 years ಬ್ಯಾಕ್ ಆಪರೇಷನ್ ಮಾಡಿದ್ದಾರೆ. ಅದು ಇಂಪ್ಲಾಂಟ್ ಹಾಕಿದ್ದಾರೆ ಸರ್. ಆ 2 years ಆದ್ಮೇಲೆ ಇಂಪ್ಲಾಂಟ್ ತೆಗಿಬೇಕು ಅಂತ ಬಂದಿದ್ದಾರೆ. ಆ ಇಂಪ್ಲಾಂಟ್ ಚಿಕ್ಕ ಸರ್, 2 mm ಸ್ಕ್ರೂ ಇಂಪ್ಲಾಂಟ್ ತೆಗೆಯಕ್ಕೆ ಆಪೋಸಿಟ್ ಥಿಯೇಟರ್ ಕರ್ಕೊಂಡು ಹೋಗಿದ್ದಾರೆ. ಇದು ಸಿಸ್ಟರ್ ಆಪೋಸಿಟ್ ಇಂಪ್ಲಾಂಟ್ ಅಂದ್ರೆ ನಾನು ಡಾಕ್ಟರ್ ವರ್ಷನ್ ಹೇಳ್ತಾ ಇರೋದು. ಆಪೋಸಿಟ್ ಇಂಪ್ಲಾಂಟ್ ಇನ್ಸ್ಟ್ರೂಮೆಂಟ್ ಫಿಟ್ ಮಾಡ್ಬೇಕಾದ್ರೆ ಸ್ಕಾಲ್ಪಲ್ಲೂ ಆಪೋಸಿಟ್ ಆಂಗಲ್ ತಾಗಿದೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರನೇ ಅದು ಒಂದು ಎಂಕ್ವೈರಿ ಟೀಮ್ ಆಗಿದ್ದೀವಿ ಸರ್ ಬೆಳಿಗ್ಗೆ. ಸೊ ಸದ್ಯಕ್ಕೆ ಒಳಗಡೆ ಅದು ಆಪೋಸಿಟ್ ಇದಕ್ಕೆ ಅದು ಇಂಪ್ಲಾಂಟ್ ತೆಗೆದಿದ್ದಾರೆ ಸರ್, ಲೆಫ್ಟ್ ಸೈಡ್ ತೆಗೆದಿದ್ದಾರೆ. ಸೊ ಅದಕ್ಕೆ ಒಂದು ಎಂಕ್ವೈರಿ ಸಂಜೆ ಒಳಗಡೆ ರಿಪೋರ್ಟ್ ಕೊಟ್ಟಿದ್ದಾರೆ. ಲೆಫ್ಟ್ ಬದಿಗೆ ರೈಟ್ ಎಷ್ಟು ಮಟ್ಟಿಗೆ ರೈಟ್ ಅನ್ನ ಯಾವ ಸ್ಟೇಜ್ ವರೆಗೂ ಹೋಗಿತ್ತು ರೈಟ್ ಅಲ್ಲಿ? ಬರೀ ಸ್ಕ್ರೀನ್ ಸೈಡ್ ಹೋಗಿ ನೋಡ್ಕೊಂಡು ಬಂದೆ ಪೇಷಂಟ್ ಮೂವ್ಮೆಂಟ್ ಎಲ್ಲ ಇದೆ ಸರ್, ಲೆಗ್ ಮೂವ್ಮೆಂಟ್ ಎಲ್ಲ ಇದೆ, ಕಾನ್ಶಿಯಸ್ ಇದೆ, ಸ್ಟೆಬಿಲಿಟಿ ಇದೆ ಸರ್. ಬಟ್ ಅದಕ್ಕೆ ಎಂಕ್ವೈರಿ ಮಾಡ್ತೀವಿ. ಈಗ ಅವರು ಸೆಷನ್ ಆದ್ರೆ ಏನಾದ್ರು ಬೇಜವಾಬ್ದಾರಿ ತಪ್ಪೆ ಅಂದ್ರೆ ಅಟ್ಲೀಸ್ಟ್ ಅನಾಹುತ ಆಗಿರಲ್ಲ. ಸ್ಕಿನ್ನಿಂಗ್ ಸೆಷನ್ ಆದ್ರೆ ಹೀಗಾಗುತ್ತೆ. ವೆದರ್ ಅದಕ್ಕಿಂತ ಹೆಚ್ಚಿಗೆ ಏನಾದ್ರು ಈ ಕಾಲು ಕುಯ್ಸ್ಕೊಂಡಿದೆ, 2 ಕಾಲು ಕುಯ್ದು ಆರೋಗ್ಯ ಸುಧಾರಿಸಿದ್ರೆ ಏನು ತೊಂದರೆ ಇಲ್ಲ. ಅದಕ್ಕಿಂತ ಮುಂದೆ ಏನಾದ್ರು ಆಗಿದೆಯಾ ಸ್ವಲ್ಪ ನೀವು ಮುಂದಕ್ಕೆ ಆಗ ರೀತಿ ಬಾರಿ ಎಚ್ಚರಿಕೆ ಸಂಜೆ ರಿಪೋರ್ಟ್ ಕೊಡ್ತಾರೆ.